ಇಲ್ಲ ಅವ್ರು ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗೋಣವಾ? ಮಳೆನೂ ಬರ್ತಾ ಇದೆ, ಚಿಕ್ಕದಾಗೆ ಮಳೆ ಕೂಡ wearing the black and white. So also wearing the black. All are in black and white. This memorable came in the park. Okay, to make a memorable this day, you all are here. Okay. Are you RCB fan? Huh? RCB fan? Yes, obviously. RCB. Jai RCB. Jai RCB. அனுபவிச்ச சில கஷ்டங்களும் பிளஸ் என்னோட அனுபவத்தை வந்து நான் சொல்றேன் உங்க எல்லாருக்குமே. I can get out of the bus. Oh my god. Like that he said. ரொம்ப கஷ்டமா இருக்கு. Thank you so much. Subscribe. First you subscribe ಮಾಡಿ. ಇಷ್ಟು ಚೆನ್ನಾಗಿ ಫಸ್ಟ್ ಮೀಟ್ ಅಲ್ಲೇ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಕೆ. ಫಸ್ಟ್ ಆಫ್ ಆಲ್ ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಗೋಸ್ಕರ ವಾಕಿಂಗ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಪಾರ್ಕ್. ಈ ಹಸಿರು ಬೇಕೇ ಬೇಕು ನಮ್ಮ ಜೀವನಕ್ಕೆ. ಹಸಿರು ಇಲ್ಲಿ ನಾನು ಎವ್ರಿ ಡೇ ನೋಡೋ ಅಂತ ಏನ್ ಹೇಳ್ತಾರೆ ಬ್ಯೂಟಿಫುಲ್ ಮಾಮ್ ನ ಮಾತಾಡ್ತೀನಿ ಇವಾಗ ನಾನು. ಸೊ ನೀವು ಕೂಡ ಎಕ್ಸೈಟೆಡ್ ಆಗಿ ನೋಡೋದಕ್ಕೆ. ಆಲ್ ಗುಡ್. ನೀವು ಸೂಪರ್. ವೆಲ್ಕಮ್ ಬ್ಯಾಕ್ ಗೈಸ್. ಆಕ್ಚುಲಿ ಇದು ಬಂದು ಪಾರ್ಟ್ 2 ಪಾರ್ಕಿನ ವ್ಲಾಗ್ ಆಗಿರುತ್ತೆ. ಸೊ ಐ ಆಮ್ ಸೋ ಎಕ್ಸೈಟೆಡ್. ತುಂಬಾನೇ ಒಳ್ಳೆ ಜನ ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಮಾತನಾಡಿದ್ದಾರೆ ಪಾರ್ಕ್ ಬಗ್ಗೆ ಆಗಿರ್ಬೋದು, ಏನಕ್ಕೆ ಬರ್ತಾರೆ ಅಂತೆಲ್ಲ. ಸೊ ಸಿಕ್ಕಾಪಟ್ಟೆ ಯೂಸ್ಫುಲ್ ಥಾಟ್ಸ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ IT ಕಂಪ್ನಿಗೆ ಟ್ರೈನಿಂಗ್ ಬಂದಿರುವಂತ ಸ್ಟೂಡೆಂಟ್ಸ್ಗೂ ಕೂಡ ನಾನು ಮಾತಾಡ್ಸಿದೆ. ಫಸ್ಟ್ ಟೈಮ್ ಮಾತಾಡ್ಸಿದ್ದು. ಮತ್ತೆ ಅವರು ಬೇರೆ ಲ್ಯಾಂಗ್ವೇಜ್, ಬೇರೆ ಸ್ಟೇಟ್ ಇಂದ ಆದ್ರೂ ಕೂಡ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿ ಮಾತಾಡಿದ್ರು. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು, ಹೇಳ್ಕೊಂಡ್ರು. ಇಲ್ಲಿ ಸುತ್ತಮುತ್ತ ಇರೋ ಮರಗಳು ಎಷ್ಟು ವೈಡ್ ಆಗಿದೆ ಅಂತಾನೆ, ಸುಮಾರು ವರ್ಷದ ಹಳೆ ಮರಗಳು ಅಂತಾನೆ ಅನ್ಸತ್ತೆ. ಸೊ ಇಲ್ಲಿರೋ ಪಾರ್ಕ್ ಅಲ್ಲೂ ಅಷ್ಟೇ ಬರೋ ಮಕ್ಕಳು ರೆಗ್ಯುಲರ್ ಆಗಿನೂ ತುಂಬಾ ಮಕ್ಕಳು ಬರೋರು ಇದೆ. ಈ ಪಾರ್ಕ್ ಅಲ್ಲಿ ನನಗೆ ತುಂಬಾ ಖುಷಿ ಆಗೋದಿನ ಅಂದ್ರೆ ನೆರಳು, ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ನಾದ ಅವಾಗ ಬರ್ತಿರುತ್ತೆ. ಅದು ನನಗೆ ತುಂಬಾನೇ ಖುಷಿ ಕೊಡುತ್ತೆ. ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಹೇಗಿಲ್ಲ ಏನೆಲ್ಲ ಯಾರೆಲ್ಲ ಮಾತಾಡ್ತಾರೆ. ಸೊ ಏನಿಲ್ಲ, ಹಿಡ್ಕೊಳ್ಳಿ. ಒಂದು ಟೈಮ್ ಹೇಳ ಮೇಡಮ್, ನಾನು ಹೇಳ್ತೀನಿ ನೋಡಿ ಬರಿ. ಓಕೆ, ಯಾ ಫ್ರೆಂಡ್ ಕ್ಯಾಮ್ನ ಮಾತಾಡ್ತಾ ಇದೀನಿ ಅದಕ್ಕೆ. I don't know how to start it. I'll teach you to start. ಸೊ ಇವತ್ತು ಒಂದು ಕಂಟಿನ್ಯೂ ವ್ಲಾಗು. ನಾನು ಅವತ್ತೇ ಹೇಳ್ದ ಹಾಗೆ, ಸೊ ಇವತ್ತು ಅಂದ್ರೆ ಅವತ್ತಿನ ದಿನ ಪಾರ್ಕ್ ಅಲ್ಲಿ ತುಂಬಾ ಜನ ಸಿಕ್ಕಿಲ್ಲ. ಸೊ ಟೈಮ್ ಕಡಿಮೆ ಇರೋದ್ರಿಂದ ಕತ್ಲೆನೂ ಕೂಡ ಆಗೋಯ್ತು. ಬಟ್ ಇವತ್ತು ನೆಕ್ಸ್ಟ್ ಡೇ ಪಾರ್ಕ್ ಅಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಸಿಕ್ಕಿದ್ದಾರೆ ನನಗೆ. ಸೊ ಅವರೆಲ್ಲ ನನ್ನ ಹಿಂದೆ ಮುಂದೆ ಆಗಿದ್ದಾರೆ. ಸೊ ಇಲ್ಲೇ ಇದ್ದಾರೆ. ನಾನು ನಿಮ್ಗೆ ತೋರ್ಸಕ್ಕಂದ್ರೆ ಇವ್ರನ್ನ ಹತ್ರ ಮಾತಾಡ್ಸೋಣ. ಹೇಗ್ ಅನ್ಸುತ್ತೆ ಪಾರ್ಕ್ ಬರೋದಕ್ಕೆ, ಏನಿಗೆ ಬರ್ತಾರೆ ಪಾರ್ಕಿಗೆ ಅಂತ. ಓಕೆ, ಸೊ ನಮಸ್ತೆ. ನಮಸ್ತೆ. ನಿಮ್ ಹೆಸರು? I'm from Shabir. I'm Shabir Ahmed. Shabir Ahmed. Okay. I'm coming from Salem, Tamil Nadu. Okay. We came here to stay in a PG and went to training. Okay, super. For even often we come to here park for evening, like playing and chit-chatting with the friends. Oh, super. Okay. ಸೊ ಅದು ಬಿಟ್ಟು ಏನ್ ಅನ್ಸುತ್ತೆ ಪಾರ್ಕ್ ಇನ್ ದ ಸೆನ್ಸ್, ವಾಟ್ ಥಾಟ್ ವಿಲ್ கம் இன் யுவர் மைண்ட்? லைக் பார்க் தமிழ்ல சொல்றேன். பார்க்னாலே நமக்கு என்ன தோணும்னா, இப்போ நம்ம ஃப்ரெண்ட்ஸோட வரோம்னா நம்ம கண்டினியூஸா விளையாடலாம், பண்ணலாம். அந்த டைம் போறதே நமக்கு தெரியாது. டைம் வந்து கண்டினியூஸா நமக்கு போயிடும். பிளஸ் வந்துட்டு நம்மளோட சைல்ட்ஹுட் ட்ரீம்ஸ் எல்லாம் வந்து நமக்கு வந்துட்டு ஞாபகம் வரும். லைக் இப்போ இந்த இதுல விளையாடுறோம்னா எல்லாத்துலயும் வந்துட்டு நமக்கு அந்த சைல்ட்ஹுட் வந்து டோட்டலா அதை ஞாபகப்படுத்திட்டே இருக்கும். வேற ஏதாவது ಯಾ ಸೂಪರ್ ಅಲ್ಲ. ಓಕೆ, ನಿಮ್ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ನೀವೇ? ಓಕೆ ಶಬೀರ್, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಫ್ರೆಂಡ್ಸ್. ಓಕೆ, ಬನ್ನಿ ಹೋಗೋಣ. And he is one of my friend. His name is Mail Raghavan. Okay, hello. What is Childhood memories. Childhood memories? Yes. That's it. Okay, That. today you came here with your friends. So the reason? For like enjoyment, memories, Photos. Okay. Why only this park? It's nearby. It's nearby our It's nearby our PG. Oh, okay, nice. So let's move on. Okay? Okay. Yeah. ಸೊ ಇಲ್ಲಿ ಕೂತಿದ್ದಾರೆ, ಅಲ್ಲೂ ಇದ್ದಾರೆ, ತುಂಬಾ ಜನ ಇದಾರೆ. ಆಕ್ಚುಲಿ ಗ್ಯಾಂಗ್ ಬಂದ್ಬಿಟ್ಟಿದ್ದಾರೆ ಫ್ರೆಂಡ್ಸ್. He is also one of my friend. His name is Jeeva. Okay. Hi. Hello. Jeeva. Okay, ಯಾ ಜೀವಾ. ಕನ್ನಡ ಬರುತ್ತಾ? Yeah, no problem. No, try. Okay, ಏನಾದ್ರು ಒಂದು ಕನ್ನಡದಲ್ಲಿ ಹೇಳಕ್ಕೆ ಯಾವ್ದು ಬರುತ್ತೆ? ಕನ್ನಡದಲ್ಲಿ ಎಷ್ಟಾದ್ರೂ ಬರುತ್ತೆ. ಒಂದ್ 2 ವರ್ಡ್ಸ್ ಬರುತ್ತಲ್ಲ ಆತರ. ಕನ್ನಡ ಬರಲ್ಲ ಅನ್ನೋದು ಬರುತ್ತಾ? ಹೇಳಿ ನೋಡೋಣ. ಎಷ್ಟು ತಿಂಗಳಾಯ್ತು? How many months? Just only 10 days. 10 days? Oh my god. You don't know a single word in Kannada? No, ma'am. Okay, no problem. Okay, shall I teach you one? Okay. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಏನಂತಾರೆ ತಮಿಳ್ ಎಲ್ಲರಿಗೂ ಎಲ್ಲರಿಗೂ No, ಎಲ್ಲರಿಗೂ ನಮಸ್ಕಾರ. Yes, super ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ?
ಹೇಗಿದ್ದೀರಾ? ಹಾ, ದೀಪರಾಯ ದೀಪರಾಯ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಥ್ಯಾಂಕ್ ಯು ಸೊ ಮಚ್ ಜೀವ. ಐ ನೋ ವಾಟ್ ಯು ಥಿಂಕ್. ಯಾ ಓಕೆ ಫೈನ್. ಪಾರ್ಕ್ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಕಿಡ್ಸ್. ಕಿಡ್ಸ್ ಅಂದ್ರೆ Your kids. ಯು ಕ್ಯಾನ್ ಟೆಲ್ ಇನ್ ಯುವರ್ ಮದರ್ ಟಂಗ್. Spending time on girlfriend. ಓಕೆ, ನಿಮ್ ಗರ್ಲ್ ಫ್ರೆಂಡ್ ಬಂದಿದಾರಾ? Tamil Nadu. ಓ, Easy. ತಮಿಳ್ನಾಡಲ್ಲಿ ಗರ್ಲ್ ಫ್ರೆಂಡ್ ಬಿಟ್ಬಿಟ್ಟು ಬಂದಿದ್ದಾರೆ. ನೈಸ್ ನೈಸ್. ಓಕೆ, ಪಾರ್ಕ್ ಅಂದ್ರೆ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಬರೀ ಕಿಡ್ಸ್ ಅಂತನಾ? ಪೀಸ್ಫುಲ್. ಆಮೇಲೆ Peace. Enjoyment. Playing. ಎಂಜಾಯ್. ಓಕೆ, Yeah. Citing some girls. I think he is more interesting. Yes, He is more interesting. He is one of my friend. His name is Wahid. ಓಕೆ, ವಾಹಿದ್. Yes. ಓಕೆ ವಾಹಿದ್, ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಪಾರ್ಕ್ ಕೊಡಬಹುದಾ? Interesting, sir. I'm coming for always park. Why always? Always because of came on outside outside girlfriend. ಗರ್ಲ್ ಫ್ರೆಂಡ್. So sitting on this peacefully, no Okay. any disturbance. Okay. I speak some more ಓಕೆ, extra தமிழ் பேசலாமா? பேசும். அது பேசும். தமிழ்ல நிறைய பார்க் இருக்கு, சுத்தலாம். இங்கெல்லாம் வந்து இங்கே நல்லா தான் இருக்கு, பட் இருந்தாலும் கன்னடம் பேசுறாங்க, அது புரிய மாட்டேங்குது. ಓಕೆ, கன்னடம் நாட் Kannada is very simple ஐ language. டோன்ட் நோ. You'll learn easily because Kannada, Tamil, Telugu, Malayalam all little bit same only. Okay, when you concentrate a little bit, you'll come to know. கான்சன்ட்ரேட் இங்கிலீஷ் கொஞ்சம் கொஞ்சம் பீஸ்ஃபுல்லி ஓகே, கன்னடம் கொஞ்சம் கொஞ்சம் நாட் But always we should love our mother tongue. So don't worry. மதர் டங் மீன்ஸ் உருது. Okay. உருது, ஹிந்தி, Okay. பட் தமிழ்லாம் ஓகே. Okay. கன்னடம் நோ. See மலையாளம் how you learn Tamil, it's like that. See, we all should learn all languages so that we'll be comfortable and we'll make friends. Also. Okay, fine. Then let us meet your other friends. Okay, come, we'll go. ಮನೆ ಹೋಗೋಣ. ಅವ್ರ ಫ್ರೆಂಡ್ಸ್ ಇದಾರೆ ನೋಡಿ, ಇಲ್ಲ ಅವ್ರು ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಹೋಗೋಣವಾ? ಆ ಕಡೆ ಹೋಗ್ಬಿಟ್ಟು ಬರೋಣವಾ? ಆ ಕಡೆ ಅವ್ರು ಯಾರು ಬರಲ್ಲ ಮೇಡಮ್. ಹೌದಾ? ಅವ್ರು ಯಾರು ಬರಲ್ಲ ಅಂತೆ, ಇಲ್ಲಿಂದಾನೇ ನೋಡ್ತಿರ್ತೀನಿ. ಓಕೆ, ಇಲ್ಲಿ ಬಾಯ್ಸ್ ಎಲ್ಲ ಬಾಯ್ಸ್ ಆಲ್ರೆಡಿ. ಯಾರನ್ನ ಮಿಸ್ ಮಾಡಿದ್ವಿ ನಾವು ಮಾತಾಡ್ಸೋದು? ಕೊಂಚ ಮಾತಾಡೋದು. ಮಳೆನೂ ಬರ್ತಾ ಇದೆ, ಸಿಕ್ದಾಗೆ ಮಳೆ ಕೂಡ ಬೀಳ್ತಾ ಇದೆ. ಸೊ ಯಾರು ಮಾತಾಡ್ಸಿಲ್ಲ? ಮುಸ್ತಫಾ. ಒನ್ ಆಫ್ ಮೈ ಫ್ರೆಂಡ್, ಹಿಸ್ ನೇಮ್ ಇಸ್ ಮೊಹಮ್ಮದ್ ಮುಸ್ತಾಕ್. ಮುಸ್ತಾಕಾ? ಓಕೆ, ಹೆಲೋ, ನಮಸ್ತೆ. ನಮಸ್ತೆ. ಕನ್ನಡ ಸ್ವಲ್ಪ ಸ್ವಲ್ಪ ಅರ್ಥ ಆಗತ್ತಾ? ಇಲ್ಲ I don't know. ಓಕೆ, ಪಾರ್ಕ್ ಅಂದ್ರೆ ಇನ್ ಯೋರ್ ಮೈಂಡ್ ವಾಟ್ ವಿಲ್ ಕಮ್? Been peaceful, enjoy with friends, ಓಕೆ, fully greenness, so my mind are peaceful. your mind will peaceful. Okay, so today mainly why you guys are came here? Take your photos. Just to take a pictures. Why? It's our training finished. Mama. Okay, training finished ಇವತ್ತು. We are all come for training for Okay. IT company. Okay, I what training in IT company? Like based on subject based on learning. Okay, That means all for BPOs and common. what are the ways to 15 get days started? training, okay, almost finished 12 days. So ma'am has told about all are wearing the black and white. Oh. So also wearing the black. all are in black and Black white. and white. Yes. Okay, all So, black and white. This memorable came on the park. Take Okay, a to make a memorable Ah, this day, you all are here. Okay, all Are you RCB fan? RCB fan. RCB fan. yes, obviously. Wow. Yeah, fans. RCB. Jai RCB. Jai RCB. 2 cups. 2 cups, huh? Always. Always. Okay. CSK. Jai CSK. Jai Jai Dhoni. See, we should be a fan, but we should not fight. Yes. That's it, right? Okay. So, anything else you want to give regarding your course? Anything else information? Yeah. So, you ಮಾಡ್ತಿರೋ ಕೋರ್ಸ್ ಬಗ್ಗೆ, ಕೋರ್ಸ್ ಹೆಸರೇನು? Course training, like training. IT. IT training. Yes, That's IT training. IT and non-IT training. Why? Both also. One second. IT ಮತ್ತೆ ನಾನ್ IT ಟ್ರೈನಿಂಗ್ ಗೆ ಬಂದಿರೋ ಅಂತ ಮಕ್ಕಳು ಇವರು. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೊಡ್ತಾರಂತೆ. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಬಹುದು. ಸೊ ಬನ್ನಿ ಕೇಳೋಣ ಅದ್ರ ಬಗ್ಗೆ. ಓಕೆ, ಹೇಳಿ. They are coming on. ನಾವು ಸೈಡ್ಗೆ ಹೋಗೋಣವಾ? ಸೊ ದಟ್ ವಾಕ್ ಮಾಡ್ತಿರೋರ್ಗೆ ಡಿಸ್ಟರ್ಬೆನ್ಸ್ ಆಗಿ. They are coming on the IT training. ಓಕೆ, So much learning on the IT department. How Bangalore
in Tamil Nadu people and other state people out field work in companies. Okay. They all extra knowledge learning that the training 10 days training periods. Okay. And So only 10 days training. 15 days. 15 days. 12 days over. Okay. So you have taken 10 days or 15 days? 15 days 15 days. over 12 days. Okay. 3 days. So what all they teach in that days, 15 days or 12 days? How handle the critical situation, Oh, how to communication handle with the it. customer, financial, banking, Okay. how to speak the customers in politely. Oh, We are all nice. teach Okay. and how to behave in the team leaders, Okay. team group members, Mm-hmm. solve the avoid conflicts. So much to learn. And next IT companies how behave the professionally Okay. like MNC companies. Uh-huh. All that teach. As a first year you learn You can speak in Tamil, yeah. as a Tamil. நீங்க பெங்களூர் இருக்கீங்க, இங்க வந்து பாத்தீங்க எல்லாமே இருக்காங்கன்னா பெரிய பெரிய கம்பெனி ஐடி கம்பெனில வேலை பண்ணுறீங்க. மோஸ்ட் ஆஃப் தமிழ்நாடு அதர் ஸ்டேட்ஸ்லாம் வந்து பர்ஃபார்மன்ஸ் தரமாட்டேங்கிறீங்க. எல்லாம் பெங்களூர்னாவே எம்என்சி கம்பெனி சேலரி ரேட்டோ 50,000 60,000 வாங்கலாம்னு இது பண்றாங்க. அதை நம்பி தான் நாங்களும் தமிழ்நாடு அதர் ஸ்டேட் இருந்து வரோம். ஆனா இங்க என்ன கிடைக்குதோ 20,000 10,000 போட்டுதான். அதுக்கு வேற ஸ்டேட்ல இருந்து இங்க வந்ததுக்கு ஹோம்க்கு பிஜிக்கு பாதி அமௌண்ட் போயிருது. இங்க வந்து 20 ரூபாய் means in English? 20K 20K. Okay. monthly salary provide the bank first other state 20K only. But 20K also PG rent also 13K. Yes. Homes came on to 15,000 over. 2,000 in hand. Okay. அது கொஞ்சம் மாறினா நல்லா இருக்கும். பெங்களூர்ல எனக்கு நான் அனுபவிச்ச சில கஷ்டங்களும் பிளஸ் என்னோட அனுபவத்தை வந்து நான் சொல்றேன் உங்க எல்லாத்துக்குமே. நான் சொன்னா உங்களுக்கு ஏதாவது யூஸ்ஃபுல்லா இருக்கும்னு நான் தோன்றேன். Yes, please. எனக்கு ஆக்சுவலா நாங்க வந்துட்டு சேலம்ல இருந்து வரோம். எங்களுக்கு வந்து ஆக்சுவலா கன்னடமே தெரியாது. இந்த கன்னடமே தெரியாம நாங்க 5 to 7 மெம்பர்ஸ் வந்து இங்க இருந்து ஒரு பிஜி கண்டுபிடிச்சி அந்த ட்ரைனிங் இன்ஸ்டியூட்டை கண்டுபிடிச்சி அங்க இருந்து மறுபடியும் அந்த ட்ரைனிங் இன்ஸ்டியூட் போய் பிளஸ் we faced lot of situations like bus conductor scold us for I said நான் வந்து சொன்னேன் பஸ் கண்டக்டர்கிட்ட. அவர் என்ன சொன்னார்னா நீங்க என்ன லாங்குவேஜ்னு கேட்டாரு. நான் வந்துட்டு வந்து ஹிந்தி எனக்கு கொஞ்சம் தெரியும்னால ஹிந்தியில பேசினா ஹிந்திலன்னா நான் பேச மாட்டேன். இஃப் யூ வாண்ட் யூ கேன் டாக் இன் கன்னடா, அதர்வைஸ் ஐ வாண்ட் யூ கேன் கெட் அவுட் ஆஃப் த பஸ். Oh my God. Like that he said. We You felt faced that. bad. No, we didn't fought back because we are coming from the other state to stay here and surviving itself is a very bad situation in here. Like it's not bad for us, it felt bad. It is a new place. Yes, new place, new languages, all should be adapted. It's not easy to adapt easily here. That's அண்ட் நான் என்ன சொல்ல வரேன்னா இப்போ வந்து ஒரு பிஜி வந்துட்டு நாங்க ஒரு பிஜி எடுத்து அந்த பிஜில இருந்து அந்த ட்ரைனிங் பிளேஸ் கண்டுபிடிச்சு அங்க இருக்க பீப்புள்ஸை ஃபேஸ் பண்ணி அப்புறம் ஏதாவது ஒரு ஆக்சுவலா ஒரு டீ வாங்கினா ஒரு காஃபி வாங்கினா கூட அதுக்கு வந்துட்டு பேச கத்துட்டு கொஞ்சமா அதை பத்தி பேச கத்துக்கிட்டு ಬರುತ್ತಾ ಕೇಳಕ್ಕೆ ಕಾಫಿ ಒಂದು ಕಾಫಿ 2 ಕಾಫಿ ಕೊಡು. See, always when we learn some different languages, the respectful will forget because we are in the learning process. We don't know which word is respecting, Yes. which word is speaking with like friends. That's the Correct. problem we are facing here. Di kodi vadi like that kodi. தமிழ்நாடு say வாடி That is vadi means friends. Oh, But here in Kannada, di kodi hogi means respect. respect. These tips I have taught you, okay, to make it easy. I think one thing Bangalore I see, Yes. most of people speaking English and working in the high MNC companies and IT companies. Most of the people speaking only Kannada, not understand Hindi, English. Always working in the potty shop. I need a potty shop. What shop? What? Potty shop, like a small shop. Petty. Retail shop. Okay. Petty. I am anyone purchaser going to potty shop. He asked him to only English. I don't know that I cannot understand. I only speak in the Kannada. Kannada I don't understand. Oh. ரொம்ப கஷ்டமா இருக்கு. So feelings out Yes, and also இன்னொரு விஷயம் பாத்தீங்கன்னா இங்க வந்து லாங்குவேஜ் தான் வந்து மேஜர் இஷ்யூவா எங்களுக்கு வந்து தெரிஞ்சது மேஜர் இஷ்யூவா லாங்குவேஜ் மட்டும் தான் இருந்தது. எனிவேஸ் இங்க வர மாதிரி இருந்தா ஒரு பேசிக் லெவலான கன்னட லாங்குவேஜ் கத்துக்கிட்டு வந்தா இங்க சர்வே பண்றதுக்கு ஓகேவா இருக்கும். எங்களுக்கு வந்து தமிழ்நாட்டுல இருந்து இங்க வந்ததுல எங்களுக்கு வந்துட்டு லாங்குவேஜ் இஷ்யூ மட்டும் தான் இருந்தது தவிர வேற எதுவும் எங்களுக்கு பெரிய இஷ்யூவா தெரியல. அது வந்து எங்களுக்கு வந்து எல்லாமே வந்து சாதாரணமாயிடுச்சு. லைக் அந்த லாங்குவேஜ் மட்டும் தான் வந்து எங்களுக்கு இப்போ மேஜர் ப்ராப்ளமா இருக்கிறதுனால கொஞ்சம் சர்வே பண்றது கஷ்டமா இருக்கும். மேபி இன் ஃபியூச்சர் அது வந்து கொஞ்சம் லேர்ன் பண்ணிக்கிட்டா இட் வில் பி ஈஸி டு சர்வே ஹியர். Very easy to survey in Bangalore. Rather than Chennai and other states and cities, it's easy to
easy to be comfortable in ವೆದರ್ ಅಂಡ್ Bangalore. It's mainly I want to. I think came on 12 days. I think cannot the sunshine. Oh. Overheat feel cannot. Full cool. Because of We are wake up at 8 o'clock morning. But it's still very cold here. Yes. Here I think we can balance. Yeah. ಓಕೆ ಫೈನ್. ಸೊ ಅವ್ರ ಕಷ್ಟನ ತೋಡ್ಕೊಂಡು ನಮ್ ಚಾನೆಲ್ ಮುಖಾಂತರ ತುಂಬಾನೇ ಖುಷಿ ಆಯ್ತು. ಬಟ್ ಅವ್ರು ಏನ್ ಫೀಲ್ ಮಾಡಿದ್ರು, ಸೊ ಅದೆಲ್ಲ ದಟ್ಸ್ ಆಲ್ ಟು ಲರ್ನ್ ಯು ಮೋರ್. Yes. ಯು ಶುಡ್ ಟೇಕ್ ಅ ಚಾಲೆಂಜ್ ಲೈಕ್ ದಟ್. Yes. ಲೈಫ್ ಅಲ್ಲಿ ಚಾಲೆಂಜಸ್ ಇರ್ಲೇಬೇಕು, ಅವಾಗಲೇ ನಾವು ಮುಂದೆ ಹೋಗೋದು. ಅವ್ರು ಅದೇ ಹೇಳಿದ್ರು, ಬ್ಯಾಂಗ್ಳೂರ್ ತುಂಬಾನೇ ಚೆನ್ನಾಗಿದೆ, ಬಟ್ ಲ್ಯಾಂಗ್ವೇಜ್ ಇಂದ ಕಷ್ಟ ಆಗ್ತಿದೆ, ಕಲ್ತ ಮೇಲೆ ಆ ಕಷ್ಟನೂ ಇರಲ್ಲ ಅಂತ ಹೇಳಿದ್ರೆ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಸೊ ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್. subscribe. ಫಸ್ಟ್ ಇವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ. ಓಕೆ, ಮತ್ತೆ ಬೇರೆ ಜನಗಳನ್ನು ಕೂಡ ಮಾತಾಡ್ಸೋಣ. ಈ ಮಕ್ಳ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು ನನಗೆ. ಇಷ್ಟು ಚೆನ್ನಾಗಿ ಫಸ್ಟ್ ಮೀಟ್ ಅಲ್ಲೇ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಓಕೆ ಫೈನ್, ಇವಾಗ ನೆಕ್ಸ್ಟ್ ಯಾರ್ಯಾರು ಸಿಗ್ತಾರೆ ವಾಕಿಂಗ್ ಅಲ್ಲಿ ಅಂತ ನೋಡೋಣ ಬನ್ನಿ. ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀನಿ ನಾನು ವಾಕಿಗೆ. ಸೊ ಇಲ್ಲಿ ಸಾಕಷ್ಟು ಜನ ಮಕ್ಳನ್ನ ಕರ್ಕೊಂಡ್ ಬಂದಿದ್ದಾರೆ, ನೋಡೋಣ ಮಾತಾಡ್ತಾರ ಅಂತ ಕೇಳ್ತೀನಿ. ಸೊ ಹಾಗೆ ಇಲ್ಲಿ ಸ್ಲೈಡ್ ಆ ತರ ಎಲ್ಲ ಮಕ್ಳು ಆಟ ಆಡುವಂತ ಪಾರ್ಕ್ ಕೂಡ ಇದೆ, ಅಲ್ಲೂ ಕೂಡ ಬಂದಿದ್ದೀನಿ. ಇಲ್ಲಿ ನಾನು ಎವ್ರಿ ಡೇ ನೋಡೋ ಅಂತ ಏನ್ ಹೇಳ್ತಾರೆ ಬ್ಯೂಟಿಫುಲ್ ಮಾಮ್ ನ ಮಾತಾಡ್ತೀನಿ ಇವಾಗ ನಾನು. ಸೊ ನೀವು ಕೂಡ ಎಕ್ಸೈಟೆಡ್ ಆಗಿ ನೋಡೋದಕ್ಕೆ. ಎಸ್, ಸೊ ಹಲೋ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆಲ್ ಗುಡ್. ನೀವು? ಸೂಪರ್. ಸೊ ದಿನಾ ನೋಡ್ತಿರ್ತೀನಿ ನಿಮ್ಮನ್ನ, ಎಷ್ಟು ಪ್ರಿಟಿ ಯಂಗ್ ಮಾಮ್ ಅಂತ. ಮಗು ಜೊತೆ ಮಗು ಅಂತ ಓಡಿಸ್ತಿರ್ತಾನೆ. So, ನಿಮ್ಮ ಪ್ರಕಾರ ಪಾರ್ಕ್ ಅಂದ್ರೆ ಏನು? ಸೊ ಎವ್ರಿ ಡೇ ನಾನು ನೋಡ್ತೀನಿ, ಸೊ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ದ ಸೋಲ್ ರೀಸನ್ ಫಾರ್ ಮೀ, ನಾನು ಇಲ್ಲಿ ಪಾರ್ಕ್ ಬರೋದಕ್ಕೆ ನನ್ನ ಮಗನೇ ಕಾರಣ. ಓಕೆ. ಬಿಕಾಸ್ ಹಿ ಈಸ್ ನೌ ಎ ಟಾಡ್ಲರ್. ಸೊ ಹಿ ಗೋಸ್ ಟು ಪ್ಲೇ ಸ್ಕೂಲ್. ಸೊ ದಿ ಓನ್ಲಿ ವೇ ಐ ಕ್ಯಾನ್ ಎಂಗೇಜ್ ಹಿಮ್ ಅಂಡ್ ಸಪೋರ್ಟ್ ಹಿಮ್ ಫಾರ್ ಹಿಸ್ ಫಿಸಿಕಲ್ ಡೆವಲಪ್ಮೆಂಟ್ ಇಸ್ ನಾನು ಅವನ್ನ ಪಾರ್ಕ್ ಕರ್ಕೊಂಡ್ ಬರೋದು. ಸೊ ನಾವು ಒಂದು ದಿನಾನು ಮಿಸ್ ಮಾಡಲ್ಲ ವಾರದಲ್ಲಿ. ವಿ ಕಮ್ ಫ್ರಮ್ ಮಂಡೇ ಟು ಸ್ಯಾಟರ್ಡೆ ಎಕ್ಸೆಪ್ಟ್ ಆನ್ ಸಂಡೇಸ್. ಅವನ್ಗೆ ತುಂಬಾ ಇಷ್ಟ ಇಲ್ಲಿ ಎಲ್ಲಾ ಸ್ಲೈಡ್ ಆಗ್ಲಿ, ಟನಲ್ಸ್, ಮಲ್ಟಿಪಲ್ ಥಿಂಗ್ಸ್ ಆಡೋದಕ್ಕೆ. ಐ ಎಂಗೇಜ್ ಹಿಮ್ ಮೋರ್ ಬಿಕಾಸ್ ಅದು ಅವನದು ಫಿಸಿಕಲ್ ಡೆವಲಪ್ಮೆಂಟ್ ಅಟ್ ದ ಸೇಮ್ ಟೈಮ್ ಒಂದು ಸೋಷಿಯಲ್ ಇಂಟ್ರಾಕ್ಷನ್. ಎಕ್ಸಾಕ್ಟ್ಲಿ. ಎಲ್ಲಾ ತರದ್ ಮಕ್ಳು ನೋಡಕ್ ಸಿಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್. ಅದಕ್ಕೆ ನಾನು ಮಿಸ್ ಮಾಡದೆ ಕರ್ಕೊಂಡ್ ಬರ್ತೀನಿ. ದಿಸ್ ಹೆಲ್ಪ್ಸ್ ನಮ್ಗೆ ಟು ಅವಾಯ್ಡ್ ಸ್ಕ್ರೀನ್ ಟೈಮ್ ಆಲ್ಸೋ. ಇಷ್ಟು ಜೋರಿದೆ ಗಂಟ್ಲು. ಪುಟಾಣಿ ಹಾಯ್ ಮಾಡಿಲಿ. ಚಿನ್ನಿ ಹಾಯ್ ಮಾಡ್ಬಿಡು. ಅದು ಮಾತ್ರ ಆಗೋದಿಲ್ಲ. ಪೇರೆಂಟ್ಸ್ ಏನಾದ್ರು ಬೇರೆ ಹತ್ರ ಮಾತಾಡ್ತೀರಾ, ಮಕ್ಕಳಿಗೆ ನಮ್ಮ ಹತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ Exactly. ಅನ್ಸಿರುತ್ತೆ. ಅಷ್ಟೇ ಅಲ್ಲ, ನಾನೊಂದು ಆಡ್ ಆನ್ ಮಾಡಕ್ ಇಷ್ಟಪಡ್ತೀನಿ. ಸೊ ನೇಚರ್, ನಾವೇನ್ ಗಾಳಿ ಸವಿತೀವಿ, ಹೌದು, ಅದರಿಂದ ತುಂಬಾನೇ ಹೆಲ್ತ್ ಆಗಿರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಅಥವಾ ಮೂಡ್ ಸ್ವಿಂಗ್ಸ್ ಎಲ್ಲಾನು ಕೂಡ ಚೇಂಜಸ್ ಆಗುತ್ತೆ, ಒಳ್ಳೆ ರೀತಿಯಾಗಿ ಇಂಪ್ರೂವ್ ಆಗತ್ತೆ ಅಲ್ವಾ? ಟೋಟಲಿ ಅಗ್ರೀಡ್. ದಟ್ ಇಸ್ ಆಲ್ಸೋ ಅದು ಒಂದು ರೀಸನ್ ನಮ್ಗೆ. ಅಟ್ಲೀಸ್ಟ್ ಅವ್ನಿಗೆ ಇಷ್ಟು ದೊಡ್ಡ ಏನಂತೀರಾ ಪಾರ್ಕ್ ಅಲ್ಲಿ ಮರ ಗಿಡಗಳ ಜೊತೆ ಇರೋದು ಆಗ್ಲಿ, ಇಲ್ಲಿಗೆ ಬಂದಾಗ ನಾನು ಅವ್ನಿಗೆ ಸನ್ಸೆಟ್ ಕಾನ್ಸೆಪ್ಟ್ ಆತರ ಏನೇನೇನೋ ಹೇಳ್ಕೊಡ್ತಾ ಇರ್ತೀನಿ. ಮದರ್ ಟೀಚರ್ ಆಗ್ತೀವಿ ಅವಾಗ. ಎಕ್ಸಾಕ್ಟ್ಲಿ, ಹೌದು. ನೈಸ್. ಮನೆ ಮೊದಲ ಪಾಠಶಾಲೆ. ಹಾಗೆ ಅಮ್ಮಂದಿರು ಮನೇಲಿ ಅಷ್ಟೇ ಅಲ್ಲ, ಆಶಿನೂ ಕೂಡ ಬಂದು ಒಳ್ಳೆ ರೋಲ್ ನ ಪ್ಲೇ ಮಾಡ್ತಾರೆ. ಸೊ ತುಂಬಾನೇ ಖುಷಿ ಆಯ್ತು ನಂಗೆ ಅವ್ರ ಹತ್ರ ಮಾತಾಡಿ. ನಿಮ್ ಹೆಸರು ಹೇಳಿದ್ದೆ ನಾನು ಡಾಕ್ಟರ್ ದರ್ಶಿನಿ. ಡಾಕ್ಟರ್ ದರ್ಶಿನಿ. Yes, I am a speech language pathologist. ಹೌದಾ? ಓಕೆ, ನೈಸ್. ನಾವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ವಿ. Speech pathologist actually, PhD doctor. PhD ಡಾಕ್ಟರ್. ಓಕೆ ಓಕೆ, ನೈಸ್. ಬಂದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಮಾತುಗಳಿಗೆ, ಟೈಮಿಗೆ. ಯಾಕಂದ್ರೆ ಈ ಪುಟಾಣಿ ಬಿಡ್ತಿಲ್ಲ. ಅವ್ನ್ ಬಿಡಲ್ಲ ಇನ್ನ. ಇಷ್ಟೊತ್ ಬಿಟ್ರದ್ ನನ್ ಲಕ್. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲೊಬ್ರು ಅಂಕಲ್ ಕೂಡ ನಾವು ಮಾತಾಡ್ಸೋಣ. ಸರ್ ನಮಸ್ತೆ ಅಂಕಲ್. ನಮಸ್ಕಾರ. ನಿಮ್ ಹೆಸರು? ನಮ್ಮ ಹೆಸರು ಗೋವಿಂದಪ್ಪ ಎಚ್ ಅಂತ. ಓಕೆ, ಸೊ ಪಾರ್ಕ್ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಹೇಳಿ? ಪಾರ್ಕ್ ಅಂದ್ರೆ ತುಂಬಾ ಸುಂದರವಾಗಿರುತ್ತಮ್ಮ. ಪಾರ್ಕ್ ಹಸಿರು ಚೆನ್ನಾಗಿರುತ್ತೆ. ಓಕೆ. ಮಕ್ಕಳು ಮರಿ ಆಡೋದಕ್ಕೆ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ಗೋಸ್ಕರ ವಾಕಿಂಗ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಪಾರ್ಕ್. ಹಸಿರೇ ನಮ್ಮ ಉಸಿರು. ಅರೆ, ಒಳ್ಳೆ ಗಾಳಿ. ಒಳ್ಳೆ ಗಾಳಿ. ಹೌದು. ಅದನ್ನ ಈ ಹಸಿರು ಬೇಕೇ ಬೇಕು ನಮ್ಮ ಜೀವನಕ್ಕೆ. ಹಸಿರು ತುಂಬಾ ಮುಖ್ಯ. ಅದು ಅಂದ್ರೆ ಆಮೇಲೆ ಹಸಿರಿಂದ ತುಂಬಾ ಬೆಳವಣಿಗೆನೂ ಆಗುತ್ತೆ. ಮಕ್ಕಳ ಮರಿಗಾಗ್ಲಿ ಇದಕ್ಕಾಗ್ಲಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಪಾರ್ಕ್ ರೆಗ್ಯುಲರ್ ಆಗಿ ಬರ್ಲೇಬೇಕಮ್ಮ. ಓಕೆ, ಸೊ ನೀವು ರೆಗ್ಯುಲರ್ ಹಂಗಂದ್ರೆ ಅಂಕಲ್? ರೆಗ್ಯುಲರ್ ಬರ್ತೀವಿ. ಓಕೆ, ಸೂಪರ್. ಏನು ಮೊಮ್ಮಗನ್ ಕರ್ಕೊಂಡ? ಮೊಮ್ಮಗಮ್ಮ. ಸೊ ನೋಡಿ, ಅಂದ್ರೆ ತಾತನಾ ನೀವು? ತಾತ ಅಲ್ವಾ? ಸೊ ತಾತನ ಕರ್ತವ್ಯ ಮಕ್ಕಳಿಗೆ ಒಳ್ಳೆ ಪರಿಸರ ಪರಿಚಯ ಮಾಡ್ಕೊಡೋದು, ಒಳ್ಳೆ ಸಂಸ್ಕಾರನ ಕಳಿಸ್ಕೊಡೋದು.
ಸೊ ಅದನ್ನ ಅವರು ಮಾಡ್ತಿದ್ದಾರೆ. ಸೋ ಮಚ್ ಇಷ್ಟೊತ್ತು ನಮ್ಮ ಹತ್ರ ಮಾತಾಡಿದಕ್ಕೆ ಥ್ಯಾಂಕ್ ಯು. Thank you. ಹೇಗೆ ಅನಿಸ್ತು ಸರ್? ತುಂಬಾ ಖುಷಿ ಆಯ್ತಾ? ಥ್ಯಾಂಕ್ ಯು. ನೋಡೋದಲ್ಲ ಎಷ್ಟೆಲ್ಲ ಮನ್ಸು ಪೂರ್ತಿಯಾಗಿ ಮಾತಾಡಿದ್ರು ಅಂತ ನನಗಂತೂ ಅನ್ಸ್ತಪ್ಪ. ಸೊ ತುಂಬಾನೇ ಅವ್ರಿಗೆ ಏನ್ ಅನ್ಸ್ತು ಅದನ್ನೆಲ್ಲ ಹೇಳ್ಕೊಂಡ್ರು. ಅಷ್ಟೇ, ನಾನು ಇವತ್ತು ಕೂಡ ಸ್ವಲ್ಪ ಜನನ ನಾನು ಮಾತಾಡಿಸ್ದೆ. ಮತ್ತೆ ನಾನು ಇದೇ ರೀತಿ ಎಷ್ಟೊಂದು ಜನನ ಮಾತಾಡ್ಸ್ತಿರ್ತೀನಿ. ಈ ತರ ಮಾತಾಡೋದ್ರಿಂದ ನಾವು ಸಾಕಷ್ಟು ಕಲಿತೀವಿ. ನಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಗೊತ್ತಿರೋದನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾರೆ. ಸೊ ಹೀಗೆ ಅಲ್ವಾ ಕಲಿಯೋದು. ದ ಲರ್ನಿಂಗ್ ಪ್ರೊಸೆಸ್ ನೆವರ್ ಎಂಡ್ಸ್ ಅಲ್ವಾ. ಅದೇ ರೀತಿ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಇಷ್ಟ ಆಗತ್ತೆ. ಯಾಕಂತಂದ್ರೆ ಜನದೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಕನೆಕ್ಟಿಂಗ್ ವಿತ್ ದ ಪೀಪಲ್ ಯಾವಾಗ್ಲೂ ಅಷ್ಟೇ ನನಗೆ ತುಂಬಾನೇ ಖುಷಿ ಕೊಡುತ್ತೆ. ಎಸ್ಪೆಷಲಿ ಇವಾಗ ಹೇಗೆ ನಮ್ಮ ಮೂಡು ಒಂಥರ ಸ್ವಿಂಗ್ಸ್ ಆಗ್ತಿರತ್ತೆ, ಅಂದ್ರೆ ಒಂಥರ ಬೇಜಾರಾಗಿರ್ತೀವಿ. ಅವಾಗ ಹೇಗೆ ಸಮ್ಟೈಮ್ಸ್ ಶಾಪಿಂಗ್ ಕೂಡ ಚೆನ್ನಾಗಿರುತ್ತೆ, ಸಮ್ಟೈಮ್ಸ್ ದೇವಸ್ಥಾನಕ್ಕೆ ಹೋದ್ರೆ ಕೆಲವರಿಗೆ ದೇವಸ್ಥಾನದಲ್ಲಿ ತುಂಬಾ ನೆಮ್ಮದಿ ಸಿಗುತ್ತೆ. ಹಾಗೆ ನನಗೂ ದೇವಸ್ಥಾನದಲ್ಲಿ ನೆಮ್ಮದಿ ಸಿಗುತ್ತೆ. ಶಾಪಿಂಗ್ ಮಾಡಿದ್ರು ಕೂಡ ನನಗೆ ತುಂಬಾನೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಜನಗಳೊಟ್ಟಿಗೆ ನಾನು ಮಾತಾಡೋ ಜನನು ಕೂಡ ನನ್ಗೆ ಮನಸ್ಸು ನಿರಾಳ ಆಗತ್ತೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಕಂಟಿನ್ಯೂಟಿ ವ್ಲಾಗ್ ಅಲ್ಲಿ. ಪಾರ್ಕ್ ಅಲ್ಲಿ ಒಂದಷ್ಟು ಹೊಸ ಜನ ಸಿಕ್ಕಿದ್ರು ಇವತ್ತು. ಆ ಜನದೊಟ್ಟಿಗೆ ಮಾತಾಡದೆ ಕೂಡ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಂದ ಒಂದಷ್ಟು ಇನ್ಫಾರ್ಮೇಶನ್ ಅಥವಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 99167377 ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಕೀಪ್ ವಾಚಿಂಗ್.